ನಮಸ್ತೆ. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ಮಾಡ್ತಿರತಕ್ಕಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಬಂದ್ಬಿಟ್ಟು ನೀವೇನಾದ್ರೂ ಕೇಂದ್ರ ಸರ್ಕಾರದಲ್ಲಿ 10ನೇ ತರಗತಿ ಮೇಲೆ ಒಂದು ಒಳ್ಳೆಯ ಹುದ್ದೆಯನ್ನ ಪಡೆದುಕೊಳ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಲ್ಲಿ ಜನರಲ್ ಡ್ಯೂಟಿ ಅಂತ ಹೇಳಿ 25,487 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ 1ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ 31ನೇ ತಾರೀಕಿನವರೆಗೆ ಅರ್ಜಿ ಸಲ್ಲಿಸೋಕೆ ಕಾಲಾವಕಾಶ ಇದೆ. ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ನಿಮ್ಮ ಫೋನ್ ನಂಬರು, ಜಿಮೇಲ್ ID, ಆಧಾರ್ ಕಾರ್ಡ್ ಇದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ಅರ್ಜಿಗಳನ್ನ ಇವತ್ತೇ ಸಲ್ಲಿಸ್ಕೊಳ್ಳಿ ಸ್ನೇಹಿತರೆ. ಇದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಇರ್ತದ. ಪ್ರತಿ ವರ್ಷನೂ ಕೂಡ ಕಾಲ್ ಫಾರ್ಮ್ ಅನ್ನ ಮಾಡಿರ್ತಾರೆ. ನೆಕ್ಸ್ಟ್ ಸರ್ ನಾವು ಅರ್ಜಿಗಳನ್ನ ಸಲ್ಲಿಸಿದೀವಿ ಸರ್, ಒಂದಿಷ್ಟು ಕ್ಯಾಟಗರಿ ಮತ್ತು ನೇಮು ಅಡ್ರೆಸ್ ತಪ್ಪುಗಳಿದಾವೆ ಸರ್. ಕರೆಕ್ಷನ್ ಡೇಟ್ ಯಾವಾಗ ಬಿಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೇಳ್ತಿರ್ತಕ್ಕಂಥವ್ರು ಜನವರಿ 8ನೇ ತಾರೀಕಿನಿಂದ ಹಿಡಿದು ಜನವರಿ 10ನೇ ತಾರೀಕಿನವರೆಗೆ ನಿಮಗೆ ಕರೆಕ್ಷನ್ ಅನ್ನ ಡೇಟ್ ಅನ್ನ ಬಿಟ್ಟಿರ್ತಾರ. ಅವಾಗ ನೀವು ಕರೆಕ್ಷನ್ ಅನ್ನ ಮಾಡ್ಕೊಳ್ಬಹುದು. ಓಕೆ, ನೀವೇನಾದ್ರೂ SSC GD ತಯಾರಿಯನ್ನ ಮಾಡ್ತಿದ್ರಿ ಸರ್, ಡಿಗ್ರಿ ಎಕ್ಸಾಮ್ ಅನ್ನ ಬರೀತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಿಗ್ರಿ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ನಮ್ಮ ಕೋಚಿಂಗ್ ಸೆಂಟರ್ ದಲ್ಲಿ HZ ಡಿಫೆನ್ಸ್ ಅಕಾಡೆಮಿಯಲ್ಲಿ 4ನೇ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. SSC GD ಗಾಗಿ ಸಪರೇಟ್ ಆಗಿರ್ತಕ್ಕಂಥ ಬ್ಯಾಚ್ ಅನ್ನ ಟೋಟಲಿ 4ನೇ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ಜನವರಿ 10ನೇ ತಾರೀಕಿಗೆ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಅಡ್ಮಿಷನ್ ಕೂಡ ಪ್ರಾರಂಭ ಆಗಿದೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಪರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೊಡ್ತಾ ಇದೀವಿ. ನುರಿತ ಶಿಕ್ಷಕರಿಂದ ಎಕ್ಸಾಮ್ ಬೋಧನೆಯನ್ನ ಕೊಡ್ತಾ ಇದೀವಿ. ಅದರ ಜೊತೆಗೆ ನಿಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಆಯ್ತು, ಫುಡ್ ಎಲ್ಲಾನು ಕೂಡ ವೀಕ್ಲಿ ಟೆಸ್ಟ್ ಆಯ್ತು. ಈ ಸರಿ ನೀವೇನಾದ್ರೂ 100ಕ್ಕಿಂತ ಹೆಚ್ಚು ಸ್ಕೋರ್ ಅನ್ನ ಮಾಡ್ಕೊಳ್ಬೇಕು, ನಾನು ಅನ್ಕೊಂಡಿರ್ತಕ್ಕಂಥ ಫೋರ್ಸ್ ಅನ್ನ ಸೆಲೆಕ್ಷನ್ ಆಗ್ಬೇಕು ಅನ್ಕೊಂಡಿದ್ದೀರಪ್ಪ ಅಂದ್ರೆ ಈಗಲೇ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ. ನಮ್ಮ ಹತ್ರ ಲಿಮಿಟೆಡ್ ಸೀಟ್ಗಳ ಮಾತ್ರ ಅವಕಾಶ ಇರ್ತಾವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ HZ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ರಿ. ಜನವರಿ 10 ನಂತರ ಪ್ರಾಪರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್.